ಭಕ್ತಿ ಧರ್ಮ ನಿಮ್ಮ ಉದ್ಯೋಗ ಈ ಮೂರ್ನ ಕಾಪಾಡ್ಕೋಬೇಕು. ಏನ್ ಹೇಳಿ? ಭಕ್ತಿ ಧರ್ಮ ನಿಮ್ಮ ಕೆಲಸ, ಈ ಮೂರ್ನ ಕಾಪಾಡ್ಕೊಂಡ್ರೆ ನಿಮಗೆ 100 ವರ್ಷ ನಿಮ್ಗೆ ಭಗವಂತ ಒಳ್ಳೇದ್ ಮಾಡ್ತಾನೆ. ಧರ್ಮದಲ್ಲಿ ಅಯ್ಯಪ್ಪ ಬರೋದು, ಧರ್ಮ ಬಿಟ್ರೆ ಯಾವ್ದಲ್ಲಿ ಬರಲ್ಲ. ಏನ್ ಮಾಡ್ತಾ ಇದ್ದಿ? ಧರ್ಮ ಮಾಡ್ತೀಯಾ, ನನ್ ಭಕ್ತಿ ಮಾಡ್ತಾ ಇದೀಯಾ, ನೀನ್ ಕೆಲಸ ಮಾಡ್ತೀಯಾ ಅಂತ ನಿನ್ ಪಕ್ಕದಲ್ಲಿಗೆ ಬಂದು ಕುಂತ್ಕೊಂಡು ನೋಡ್ತಾರೆ ಬೇಕಾದ್ರೆ. ಇದು ನಿಜ ಮಾತು. ಈ ತರ ಭಕ್ತಿಯಿಂದ ಹೋಗಪ್ಪ ಸ್ವಾಮಿ ಅಯ್ಯಪ್ಪ ನಿಮ್ ಕಾಣ್ತಾನೆ, ನಿದ್ದೆ ಒಳಗೆ ಕಾಣ್ತಾನೆ. ತಪ್ಪಿದ್ರೆ 5 ದಿವಸ ಒಳಗೆ, ತಪ್ಪಿದ್ರೆ 7 ದಿವಸ ಒಳಗೆ, ತಪ್ಪಿದ್ರೆ 11 ದಿವಸ ಒಳಗೆ, ತಪ್ಪಿದ್ರೆ 21 ದಿವಸಕ್ಕೆ ನಿಮ್ಗೆ ಸ್ವಾಮಿ ಅಯ್ಯಪ್ಪ ದರ್ಶನ ಕೊಡ್ತಾನೆ. ನಿಮ್ ಕಾಲು ಹೋದ್ರೆ ಬೇಕಾದ್ರೆ ಅವರೇ ಬಂದು ಕಾಲು ಇಸ್ತಾರೆ ಬೇಕಾದ್ರೆ. ಯಾರು? ಸ್ವಾಮಿ ಅಯ್ಯಪ್ಪ. ಇದು ನಿಜ ಮಾತು. ನಿಮ್ ತಲೆ ಮೇಲೆ ಭಾರ ಜಾಸ್ತಿ ಆಯ್ತು ಅಂದ್ರಪ್ಪ ಅಯ್ಯಪ್ಪ ನನ್ ತಲೆನೋವು ಜಾಸ್ತಿ, ಭಾರ ಜಾಸ್ತಿ ಅಂದ್ರೆ ಬಂದ್ಬಿಡ್ತಾರೆ. ಕನ್ಸಿನಲ್ಲಿ ಬಂದ್ ಹೇಳು, ನಾನು ತಗೊಂಡು ಹೋಗ್ತಾ ಇರ್ತೀನಿ, ನೀನ್ ಬಾ ಅಂತಾರೆ. ಆವಾಗ ಇನ್ಮುಡಿ ಭಾರ ಇರಲ್ಲ, ಫ್ರೀ ಆಗಿರ್ತದೆ. ಆಮೇಲೆ ಸನ್ನಿಧಾನಕ್ಕೆ ಹೋಗೋದು ನಿಮ್ ಕಾಣಂಗೇ ಇಲ್ಲ. ಅಂತ ದೇವ್ರು, ಅಂತ ಸ್ವಾಮಿ ಅಯ್ಯಪ್ಪ ನಿಮ್ಮ ಅಪ್ಪನ ತರನೋ, ನಿಮ್ ತಾತನ ತರನೋ, ನಿಮ್ ಮಗು ತರನೋ ಸ್ವಾಮಿ ಅಯ್ಯಪ್ಪ ನಿಮ್ಮ ಕನಸಿನಲ್ಲಿ ಬರ್ತಾ ಇರ್ತಾರೆ. ನಿಮ್ ಮನೆಗ್ ಬರ್ತಾರೆ, ನಿಮ್ ಮನೆಯಲ್ಲಿ ಊಟ ಮಾಡ್ತಾರೆ. ಇದು ನಿಜ ಮಾತು. ಯಾವ್ದಾದ್ರು ಒಂದು ದಾಸಪ್ಪನ ತರ ಬರ್ತಾರೆ, ಒಂದು ಸಾಧು ತರ ಬರ್ತಾರೆ. ನಿನ್ನ ಭಕ್ತಿ ಇದಾಗ್ಬಿಟ್ಟು ಅಂದ್ರೆ ನಿನ್ ಮನೆ ಹತ್ರ ಬಂದು ನಿನ್ ಮನೆ ಊಟ ಮಾಡ್ಬೇಕು ಅಂತ ಹೇಳ್ತಾರೆ. ಇದು ಸತ್ಯ ಮಾತು. ಶಬರಿಮಲೆ ಯಾತ್ರೆ ಅನ್ನೋದು ಭಕ್ತಿ ತುಂಬಾ ಚೆನ್ನಾಗಿರ್ಬೇಕು. ಏನದ? ಶಬರಿಮಲೆ ಯಾತ್ರೆ ಅನ್ನೋದು ಭಕ್ತಿ ಚೆನ್ನಾಗಿರ್ಬೇಕು. ಆ ಭಕ್ತಿ ಎಷ್ಟು ನಿಮ್ಮಲ್ಲಿ ಇರ್ತದೋ ಅಷ್ಟು ಆ ಭಗವಂತ ನಿಮ್ಮನ್ನ ಕಾಪಾಡೋದು ಪ್ರಯತ್ನ ಪಡ್ತಾರೆ. ನಾನು KSRTC ನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು 38 ವರ್ಷ ಕಾಲ ನಾನು ಕೆಲಸ ಮಾಡಿದ್ದೀನಿ. ಅಲ್ಲಿ ಯಾವುದೇ ಒಂದು ತಪ್ಪು ನಾನು ಮಾಡ್ಲಿಲ್ಲ. ಅವಾರ್ಡ್ ತಗೊಂಡು ನಾನು ಇಲ್ಲಿ ಬಂದು ಆ ದೇವ್ರಿಗೆ ಕರೆದು ಈ ಜಾಗ ತರಿಸ್ಕೊಟ್ಟಿದ್ದೀನಿ. ನನಗೆ ಈ ದೇವಸ್ಥಾನಗಳೆಲ್ಲ ಈ ಪಕ್ಕದಲ್ಲಿ ಜಾಗ ಮಾರಿ ನಾನು ಈ ದೇವಸ್ಥಾನ ಕಟ್ಟಿದ್ದು. ಸುಮಾರು 59 ವರ್ಷದಿಂದ ಶಬರಿಮಲೆ ಯಾತ್ರೆ ಮಾಡ್ತಾ ಇದ್ದೆ. ಹೋದ ವರ್ಷ ಆಟೋನಲ್ಲೇ ಹೋದೆ, ಸ್ವಂತ ಆಟೋ ತಗೊಂಡಿದ್ದೀನಿ, ಆಟೋನಲ್ಲಿ ಹೋದೆ. ಆಮೇಲೆ ಕಾರಲ್ಲಿ ಬಿಟ್ಟು ಹೋಗಿದೆ. ಈ ವರ್ಷ ಕಾರ್ನಲ್ಲಿ ಕಾರ್ ತಗೊಂಡಿದ್ದೀನಿ. ಚೆನ್ನಾಗ ಪ್ರಯಾಣ ಆಗ್ತಾ ಇದೆ. ಏನು ಒಂದೊಂದು ನನಗೆ 25 ವರ್ಷ ಮಕ್ಕಳಿದ್ದಾರೆ ಆಯ್ತು, ಮಕ್ಕಳು ಕೊಟ್ರು. 2 ಮದುವೆ ಮಾಡಿದ್ದೆ. ಸ್ವಾಮಿ ಅಯ್ಯಪ್ಪ ನಿನಗೂ ಮಕ್ಕಳಾಗತ್ತೆ ಅಂತ ಹೇಳಿದ್ದು ತಿರುಪತಿ ವೆಂಕಟೇಶ್ವರ ಸ್ವಾಮಿ. ನಿನಗೂ ಇಂಥ ಡೇಟ್ ನಲ್ಲಿ ಮದುವೆ ಆಗುತ್ತೆ ಅಂತ ಧರ್ಮಸ್ಥಳ ಮಂಜುನಾಥ ಅಂದ. ನೀವು ಭಯಭಕ್ತಿನಲ್ಲಿ ದೇವ್ರ ಹತ್ರ ತುಂಬಾ ಚೆನ್ನಾಗಿರಿ, ಕಳ್ತನ ಮಾಡೋಕೆ ಹೋಗ್ಬೇಡಿ, ಸುಳ್ಳು ಹೇಳಕ್ಕೆ ಹೋಗ್ಬೇಡಿ. ಹಗಲನಕ ಸ್ನಾನ ಮುಖ್ಯ, ಭಕ್ತಿ ಮುಖ್ಯ. ಭಗವಂತ ದೇವಸ್ಥಾನ ಆಂಜನೇಯನ ಪೂಜೆ ಮಾಡ್ತೀನಿ. ಆಮೇಲೆ ಯಾರನ್ನ ಕಾಸು ದುಡ್ಡು ಕಮ್ಮಿ ಇದ್ರೆ ಕೂಡ 500-1000 ಕಳಿಸ್ತೀನಿ, ಊಟ ಹಾಕ್ತೀನಿ. ಮತ್ತೆ ಪ್ರಯಾಣ ಈ ಥರ ಮಾಡಪ್ಪ, ಈ ಥರ ಭಕ್ತಿಯಿಂದ ಹೋಗಪ್ಪ ಸ್ವಾಮಿ ಅಯ್ಯಪ್ಪ ನಿಮ್ಗೆ ಕಾಣ್ತಾನೆ, ನಿದ್ದೆ ಒಳಗೆ ಕಾಣ್ತಾನೆ. ತಪ್ಪಿದ್ರೆ 5 ದಿವಸ ಒಳಗೆ, ತಪ್ಪಿದ್ರೆ 7 ದಿವಸ ಒಳಗೆ, ತಪ್ಪಿದ್ರೆ 11 ದಿವಸ ಒಳಗೆ, ತಪ್ಪಿದ್ರೆ 21 ದಿವಸ ಒಳಗೆ ನಿಮಗೆ ಸ್ವಾಮಿ ಅಯ್ಯಪ್ಪ ದರ್ಶನ ಕೊಡ್ತಾನೆ. ನಿಮ್ಮ ಕಾಲು ಹೋದ್ರೆ ಬೇಕಾದ್ರೆ ಅವರೇ ಬಂದು ಕಾಲು ಇಸ್ತಾರೆ ಬೇಕಾದ್ರೆ. ಯಾರು? ಸ್ವಾಮಿ ಅಯ್ಯಪ್ಪ. ಇದು ನಿಜ ಮಾತು. ನಿಮ್ಮ ತಲೆ ಮೇಲೆ ಭಾರ ಜಾಸ್ತಿ ಆಯ್ತು ಅಂದ್ರೆ ಅಪ್ಪ ಅಯ್ಯಪ್ಪ నాకు ತಲೆನೋವು ಜಾಸ್ತಿ, ಭಾರ ಜಾಸ್ತಿ ಅಂದ್ರೆ ಬಂದ್ಬಿಡ್ತಾರೆ. ಕನಸಿನಲ್ಲಿ ಬಂದು ಹೇಳು, ನಾನು ತಗೊಂಡು ಹೋಗ್ತಾ ಇರ್ತೀನಿ, ನೀನು ಬಾ ಅಂತಾರೆ. ಆವಾಗ ಇನ್ಮುಡಿ ಭಾರ ಇರಲ್ಲ, ಫ್ರೀ ಆಗಿರ್ತದೆ. ಆಮೇಲೆ ಸನ್ನಿಧಾನಕ್ಕೆ ಹೋಗೋದು ನಿಮ್ಗೆ ಕಾಣಂಗೇ ಇಲ್ಲ. ಅಂತ ದೇವರು, ಅಂತ ಸ್ವಾಮಿ ಅಯ್ಯಪ್ಪ ನಿಮ್ಮ ಅಪ್ಪನ ತರನೋ, ನಿಮ್ಮ ತಾತನ ತರನೋ, ನಿಮ್ಮ ಮಗು ತರನೋ ಸ್ವಾಮಿ ಅಯ್ಯಪ್ಪ ನಿಮ್ಮ ಕನಸಿನಲ್ಲಿ ಬರ್ತಾ ಇರ್ತಾರೆ. ನಿಮ್ಮ ಮನೆಗೆ ಬರ್ತಾರೆ, ನಿಮ್ಮ ಮನೆಯಲ್ಲಿ ಊಟ ಮಾಡ್ತಾರೆ. ಇದು ನಿಜ ಮಾತು. ಯಾವ ಥರ ಒಂದು ದಾಸಪ್ಪನ ಥರ ಬರ್ತಾರೆ, ಒಂದು ಸಾಧು ಥರ ಬರ್ತಾರೆ. ನಿನ್ನ ಭಕ್ತಿ ಇದಾಗ್ಬಿಟ್ಟು ಅಂದರೆ ನಿನ್ನ ಮನೆ ಹತ್ರ ಬಂದು ನಿನ್ನ ಮನೆಯೊಳಗೆ ಊಟ ಮಾಡಬೇಕು ಅಂತ ಹೇಳ್ತಾರೆ. ಇದು ಸತ್ಯ ಮಾತು. ನಾನು ಬೆಂಗಳೂರಿನಲ್ಲಿ ಆಣೆಪಾಳ್ಯದಲ್ಲಿ ಇರ್ಬೇಕಾದ್ರೆ ಒಬ್ಬ ಸಾಧು ಬಂದು ನನಗೆ ಊಟ ಕೊಡು ಅಂತ ಹೇಳಿದ್ರು. ನಾನು ಸ್ವಾಮಿ ನಾವು ಮಾಲೆ ಹಾಕಿದ್ದೀನಿ, ನೀವು ಹೆಂಗಿದ್ರು? ನಾನು ಮಾಲೆ ಹಾಕಿದ್ದೀನಿ, ನಾನು ಗುರುಸ್ವಾಮಿ, ನಾನು ನಿನ್ನ ಮನೆಯೊಳಗೆ ಊಟ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ನಿಜ ಮಾತು. ಆಮೇಲೆ ಬಾಳೆ ಎಳೆ ತಗೊಂಬಂದು ಹೊಸದಾಗಿ ರೆಡಿ ಮಾಡಿ ಊಟ ಮಾಡಿ ಕೊಟ್ಟೆ. ಊಟ ತಿಂದರು. ಊಟ ತಿಂದ್ಬಿಟ್ಟು ಹೊರಗಡೆ ಕೈ ತೊಳ್ಕೊಂಡು ಹೊರಗಡೆ ಬಂದು ನೋಡ್ತೀನಿ, ಸ್ವಾಮಿನೇ ಇಲ್ಲ. ಆಮೇಲೆ ಅದೆಲ್ಲ ಹುಡ್ಕಾಡ್ತೀನಿ, ಎಲ್ಲಿ ಹೋದ್ರೆ ಗೊತ್ತಿಲ್ಲ. ಅಂದ ಸ್ವಾಮಿ ಇವರು ಅಂತೇಳಿ. ಆವತ್ತಿಂದ ನಾನು ಅನ್ನದಾನ ಪ್ರಭು, ನನ್ನ ಕೈಲಾದಷ್ಟು ದಾರಿ ಒಳಗೆ ಹೋಗೋರ್ಗಾದಿ ಈಗ ಕೊಡಿಸೋದು. ಈಗ ನನ್ನ ಕಾರ್ನಲ್ಲಿ ಹೋದರೆ ಕೂಡ ಇಷ್ಟು ಕೊಡೋಂತ ಯಾರನ್ನೂ ಕೇಳಲ್ಲ. ನನ್ನ ಧರ್ಮ ಇದೆ.
ನೀವೇ ಅದೇ ಧರ್ಮನ ಕಾಪಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತೀರಿ. ನಿಮ್ಮ ಲೈಫು 100 ವರ್ಷ ಚೆನ್ನಾಗಿರ್ತೀರಿ. ಆಮೇಲೆ ಭಕ್ತಿ, ಧರ್ಮ, ನಿಮ್ಮ ಉದ್ಯೋಗ ಈ ಮೂರನ್ನ ಕಾಪಾಡ್ಕೋಬೇಕು. ಏನು ಹೇಳಿ? ಭಕ್ತಿ, ಧರ್ಮ, ನಿಮ್ಮ ಕೆಲಸ, ಈ ಮೂರನ್ನ ಕಾಪಾಡಿಕೊಂಡ್ರೆ ನಿಮಗೆ 100 ವರ್ಷ ನಿಮ್ಗೆ ಭಗವಂತ ಒಳ್ಳೇದು ಮಾಡ್ತಾನೆ. ಧರ್ಮದಲ್ಲಿ ಅಯ್ಯಪ್ಪ ಬರೋದು, ಧರ್ಮ ಬಿಟ್ಟರೆ ಯಾವುದಲ್ಲಿ ಬರೋಲ್ಲ. ಏನು ಮಾಡ್ತಾ ಇದ್ದೀ? ಧರ್ಮ ಮಾಡ್ತೀಯಾ, ನಾನು ಭಕ್ತಿ ಮಾಡ್ತಾ ಇದೀಯಾ, ನೀನು ಕೆಲಸ ಮಾಡ್ತೀಯಾ ಅಂತ ನಿನ್ನ ಪಕ್ಕದಲ್ಲಿಗೆ ಬಂದು ಕೂತ್ಕೊಂಡು ನೋಡ್ತಾರೆ ಬೇಕಾದ್ರೆ. ಇದು ನಿಜ ಮಾತು. ಶ್ರೀಮನ್ ನಾರಾಯಣ ಈಗ ನಾನು ಈ ಅಪ್ಪನ್ನ ತಗೊಂಬಂದು ಮಡಗಿದ್ದು ಯಾರೋ ಏನೂ ಕೊಟ್ಟರು ಏನೂ ಇಲ್ಲ, ಅದೆಲ್ಲ ಏನು ನೋಡಿಲ್ಲ. ಸುಮಾರು 40 ಸೆಂಟು ಜಾಗ ಮಾರಿ, ಈ 40 ಸೆಂಟ್ ಮಾರಿದ್ದು ಒಂದು 50 ಲಕ್ಷಕ್ಕೆ ಇರ್ಬೋದು. ಇವತ್ತು 3 ಕೋಟಿ. ಎಷ್ಟೋ? 3 ಕೋಟಿ. 3 ಕೋಟಿ ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರು 1 ಕೋಟಿ ಹೇಳ್ತಾ ಇದ್ದಾರೆ. ನಾನು ಬಂದೆ ಒಂದು 60 ಲಕ್ಷಕ್ಕೆ ಮಾರಿರ್ಬೋದು ಅಷ್ಟೇ. ಆಮೇಲೆ ಮಾಡಿ ದೇವಸ್ಥಾನ ಕಟ್ಟಿ ಸ್ವಾಮಿನ ಇದು ಮಾಡಿ ಚೆನ್ನಾಗಿದ್ದೀನಿ, ಏನು ತೊಂದರೆ ಇಲ್ಲ. ನಮಗೆ 3 ಮಕ್ಕಳು. ನನ್ನ ಮಗನ ಹೆಸರು ಅಯ್ಯಪ್ಪ ಅಂತ ಇಟ್ಟಿದ್ದೀನಿ. ಸ್ವಾಮಿ ಅಯ್ಯಪ್ಪ ಅಂತ ಇಟ್ಟಿದ್ದೀನಿ ಮಗನ ಹೆಸರು. ಅವರೆಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ. ಸರಿ ಸ್ವಾಮಿ. ಆಯ್ತು, ಧನ್ಯವಾದಗಳು. ನೀವು ಹೇಳಿದ ನಮ್ಗೆ ತುಂಬಾ ನಮ್ ದೇವ್ರು ಹೇಳೋ ತರ ಆಗಿದೆ. ನೀವು ಹೇಳಿದನ್ನೆಲ್ಲ ನಮ್ ಲೈಫಲ್ಲಿ ಎಲ್ಲ ಅದ್ರಲ್ಲಿ ಮಾಡ್ಕೊಳ್ತೀನಿ, ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡ್ತೀವಿ. ಒಂದು ಒಬ್ಬರ ಮೇಲೆ ಆಸೆ ಪಡಬೇಡಿ, ಒಂದು ದುಡ್ಡದ ಮೇಲೆ ಆಸೆ ಬಿಡಬೇಡಿ. ಅದ್ ಬೇಕು ಇದ್ ಬೇಕು ಅಂತ ನಿಮಗೆ ಏನ್ ಬೇಕೋ ಕೇಳಿ ಭಗವಂತ. ಹೌದು. ಏನ್ ಹೇಳಿ? ನಿಮಗೆ ಏನ್ ಬೇಕೋ ಕೇಳಿ ಕೊಡ್ತಾನೆ. ಆ ಕೊಡೋದ್ರಲ್ಲಿ ನೀವು ಶಿಸ್ತಾಗಿರ್ಬೇಕು. ಹೆಂಗೆ? ಭಕ್ತಿ, ಧರ್ಮ. ಯಾವಾಗಲೂ ಗಂಧ ಹಿಡಿಬೇಕಾದ್ರೆ 11 ಸತಿ ಗುರುನಾಥ 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 ಗುರುನಾಥ. ಸ್ವಾಮಿಯಪ್ಪ ಸ್ವಾಮಿಯಪ್ಪ ಸ್ವಾಮಿಯಪ್ಪ, ಶರಣಮಯ್ಯಪ್ಪ ಶರಣಮಯ್ಯಪ್ಪ ಶರಣಮಯ್ಯಪ್ಪ. ಯಾವ್ದಾದ್ರು ಒಂದಿದು. ಅದೇ ಕೂತ್ಕೋಬೇಕಾರೆ ಅಯ್ಯಪ್ಪ ಅನಿ, ಎದ್ದೇಳ್ಬೇಕಾರೆ ಅಯ್ಯಪ್ಪ ಅನಿ. ಯಾರನ್ನ ಕಾದ್ರೆ ಕೂಡ ಸ್ವಾಮಿ ಅಯ್ಯಪ್ಪ ಅನ್ಬೇಕು. ಯಾರನ್ನ ಕಡೆ ಆಯ್ತು ಅಯ್ಯಪ್ಪ. ಎಲ್ಲ ಮಾತಾಡ್ಬೇಕು ಅಯ್ಯಪ್ಪ ಅಂತ ಬರಬೇಕು. ಬಡಿತಾ ಇದ್ರು ಅಯ್ಯಪ್ಪ ಅನ್ಬೇಕು, ಬೈದ್ರು ಅಯ್ಯಪ್ಪ ಅನ್ಬೇಕು, ಒಟ್ಟಿಲ್ಲ ಅಂದ್ರೆ ಕೂಡ ಅಯ್ಯಪ್ಪ ಅನ್ಬೇಕು, ನಿದ್ದೆ ಇದ್ರು ಕೂಡ ಅಯ್ಯಪ್ಪ ಅನ್ಬೇಕು. ಅರ್ಧ ಗಂಟೆ ನಿದ್ದೆ ಮಾಡಿದ್ರೆ ನಾನು ನೋಡಿ ಕೇಳ್ತೀನಿ. ಸರಿ. ಅದರಿಂದ ಭಕ್ತಿ ಚೆನ್ನಾಗಿರುತ್ತೆ, ನಿಮ್ಮ ಇದು ಚೆನ್ನಾಗಿರಲಿ. ನಮಗೆ ಆ ಥರ ದೇವ್ರ ಮೇಲೆ ಭಕ್ತಿ ಇರಂಗಿದ್ರೆ, ನೀವು ಧರ್ಮ ಮಾಡಂಗಿದ್ರೆ, ನಿಮ್ಮ ಕೆಲಸ ಕರೆಕ್ಟಾಗಿ ಮಾಡಂಗಿದ್ರೆ, ಇಂಥ ಗುರುಸ್ವಾಮಿ ಹೇಳಿದ್ರು ನಾನು ಚೆನ್ನಾಗಿದ್ದೀನಿ ಅಂತ ಅದೇ ನೀವು ಕೊಡೋ ಕಾಣಿಕೆ. ಏನದ ನೀವು ಕೊಡೋ ಕಾಣಿಕೆ ಅದೇ. ನಾವು ಚೆನ್ನಾಗಿದ್ದೀರಿ ಇಂಥ ಗುರುಸ್ವಾಮಿ ಇಂಥ ಕಡೆ ಹೇಳಿದ್ರು ನನಗೆ, ಆದರೆ ಆವತ್ತಿಂದ ಸರಿಯಾಗಿದ್ದೀನಿ ಅಂತ ಹೇಳ್ಕೊಂಡ್ರೆ ಅಲ್ಲೇ ಅದೇ ನೀವು ಕೊಡೋ ಕಾಣಿಕೆ. ನನ್ನ ಹೆಸರು ಪ್ರಕಾಶ್ ಭಟ್ ಅಂತ. ನನ್ನ ಊರು ನೇಪಾಲ್. ಆ್ಯಕ್ಚುಲಿ ಕನ್ನಡ ನನಗೆ ಸ್ವಲ್ಪ ಮಾತಾಡ್ತೀನಿ ಕನ್ನಡ. ಬಟ್ ಅದರಲ್ಲಿ ಏನಾದರೂ ತ್ರುಟಿ ಏನಾದರೂ ಮಿಸ್ಟೇಕ್ ಆದರೆ ಅದು ಕ್ಷಮಿಸಿ ನನಗೆ. ಓಕೆ, ಥ್ಯಾಂಕ್ ಯು. ಸ್ವಾಮಿ ಸಣ್ಣ ನಮ್ಮ ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬೆಂಗಳೂರಿಂದ ಶಬರಿಮಲ ಹೋಗೋರು ನನಗೆ ಹೋಗ್ತಾ ಇರುವಾಗ ನನಗೆ ತುಂಬಾ ಟೆನ್ಷನ್ ಆಗ್ತಾ ಇತ್ತು. ಟೆನ್ಷನ್ ಏನಂದ್ರೆ, ನಾನು ಬೆಂಗಳೂರಿಂದ ಶಬರಿಮಲ 650 ಕಿಲೋಮೀಟರ್ ಬೈ ವಾಕ್ ಮಾಡಬೇಕು. ಅದರಲ್ಲಿ ನಾನು ಸಿಂಗಲ್ ಆಗಿದ್ದೆ, ವಿತೌಟ್ ಸ್ಲೀಪರ್ ಹೋಗ್ತಾ ಇದ್ದೆ, ಮಾಲೆ ಹಾಕಿರಲಿಲ್ಲ. ತುಂಬಾ ಡೌಟ್ ಇತ್ತು, ಹೆಂಗ್ ಹೋಗ್ತೀನಿ, ದಾರಿಲಿ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ, ಮತ್ತೆ ನೈಟ್ ಸ್ಟೇ ಮಾಡೋದು ಪ್ರಾಬ್ಲಮ್. ಅದೆಲ್ಲ ಯೋಚನೆ ಮಾಡಿ ನಾನು ಫಸ್ಟ್ ಡೇ ಹೆಂಗೋ ಕ್ಲಿಯರ್ ಮಾಡ್ಬಿಟ್ಟೆ. ಫಸ್ಟ್ ಡೇ ನಾನು ಹೊಸೂರು ಟೆಂಪಲ್ ಅಲ್ಲಿ, ಶಿವ ಟೆಂಪಲ್ ಅಲ್ಲಿ ಸ್ಟೇ ಮಾಡಿದ್ದು. ಸೆಕೆಂಡ್ ಡೇ ಹಂಗೆ ವಾಕ್ ಮಾಡಿದೆ. ಥರ್ಡ್ ಡೇ ಮಾರ್ನಿಂಗ್ ವಾಕ್ ಮಾಡುವಾಗ ತಮಿಳ್ನಾಡು ಎಂಟ್ರಿ ಆದ್ಮೇಲೆ ಉತ್ತನಪಲ್ಲಿ ಅಂತ ಒಂದು ಊರಿದೆ. ಅಲ್ಲಿ ಶ್ರೀ ಆಂಜನೇಯ ಸ್ವಾಮಿ, ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ದರ್ಶನ ಮಾಡ್ಕೊಂಡು ಬರೋಣ ಅಂದಾಗ ಒಬ್ರು ಪೂಜಾರಿ ಇದ್ರು ಅಲ್ಲಿ. ಅವರು ನನ್ಗೆ ಪೂಜಾರಿ ಅಲ್ಲ, ಸಾಕ್ಷಾತ್ ದೇವರು ಅಂತ ಸಿಕ್ಕಿದ್ರು. ಅವ್ರು ನನ್ಗೆ ಕೊಟ್ಟಿರೋ ದಾರಿ, ಅವ್ರು ಹೇಳಿದ ಮಾತಿಗೆ ನನ್ ತುಂಬಾ ಇನ್ಸ್ಪೈರ್ ಆದೆ. ಅಲ್ಲಿಂದ ನನ್ನ ಜರ್ನಿ ಮತ್ತೆ ನನಗೆ ಏನು ಒಂಥರ ಒಂದು ಏನ್ ಹೇಳ್ತಾರೆ ಅದಕ್ಕೆ, ಒಂದು ದೇವರೇ ನಿಮ್ಗೆ ಸಾಕ್ಷಾತ್ ದಾರಿ ತೋರಿಸಿದಂತ ನಿಮ್ಗೆ ಆತರ ಅನಿಸ್ತು. ಮತ್ತೆ ಸಾಯಂಕಾಲ ಅದೇ ಡೇ, ಥರ್ಡ್ ಡೇ ಸಾಯಂಕಾಲ ನನ್ಗೆ ಒಂದು ಟೀಮ್ ಸಿಕ್ಕಿದ್ರು, ನಮ್ ಜೊತೆ ಬನ್ನಿ, ಹೈದರಾಬಾದ್ ಟೀಮ್ ಸಿಕ್ಕಿದ್ರು, ನಮ್ ಜೊತೆ ವಾಕ್ ಮಾಡ್ಕೊಂಡು ಬನ್ನಿ, ವಾಕ್ ಮಾಡೋಣ ಬನ್ನಿ
ಯಾಕಂದ್ರೆ ನೀವು ಸಿಂಗಲ್ ಹೋಗುವಾಗ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ನೀವು ಮಾಲೆನೂ ಹಾಕಿಲ್ಲ, ಬಟ್ ಮಾಲೆ ಸೆಕೆಂಡ್ರಿ ಮಾಲೆ ಹಾಕಿದ್ರೆ ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ನಾನು ಅವತ್ತು ಹೋಗಿಲ್ಲ. 4:30 ಮಾರ್ನಿಂಗ್ ಅದೇ ಟೀಮ್, ಮತ್ತೆ ನಾನು 4:30 ವಾಕ್ ಮಾಡ್ತಾ ಇದ್ದೆ, ಸಿಂಗಲ್ ಆಗಿ ವಾಕ್ ಮಾಡ್ತಾ ಇದ್ದೆ 4:30 ಮಾರ್ನಿಂಗ್. ಅದೇ ಟೀಮ್ ರೆಡಿ ಆಗಿ ಬರ್ತಾ ಇದ್ರು. ಒಂದು ಟ್ರಕ್ ಇಂದ ಒಂದು ಪರ್ಸನ್, ಟ್ರಕ್ ಡ್ರೈವರ್, ಅವರು ಸ್ವಾಮಿನಿ ಮಾಲೆ ಹಾಕಿದ್ರು. ಅವರು ಬಂದ್ರು. ಮೊನ್ನೆ ನಾನು ಹೇಳ್ದೆ ನಿಮ್ಗೆ ಬನ್ನಿ ಅಂತ, ಬಟ್ ನೀವು ಬಂದಿಲ್ಲ. ಇವತ್ತು ಹೆಂಗಾದ್ರೂ ಬರ್ಬೇಕು, ಸಿಂಗಲ್ ಹೋಗೋದು ತುಂಬಾ ಕಷ್ಟ ಇದೆ, ನೀವು ನಮ್ ಜೊತೆ ಬನ್ನಿ ಅಂತ. ಸರಿ, ನನ್ನ ಮನ್ಸಲ್ಲಿ ಅನ್ಕೊಂಡೆ ಅಯ್ಯಪ್ಪ ಸ್ವಾಮಿ ಸಾಕ್ಷಾತ್ ಬಂದು ಕೇಳ್ತಾ ಇದಾರೆ ಅಂತ, ಆತರ ಫೀಲ್ ಅನಿಸ್ತೆ ನನಗೆ. ಅದಕ್ಕೆ ಸರಿ ಅಂತ ನಾನು ಅವ್ರ ಜೊತೆ 4th ಡೇ ಮಾರ್ನಿಂಗ್ ಇಂದ ಅವ್ರ ಜೊತೆ ವಾಕ್ ಮಾಡೋದು ಸ್ಟಾರ್ಟ್ ಮಾಡಿದೆ. ನನಗೆ ಅದೇ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಗುರು ಈ ತರ ಅವರಿಂದ ಇನ್ಸ್ಪೈರ್ ಆಗಿ ನಾನು ಆ ವಾಕಿಂಗ್ ಅವ್ರ ಜೊತೆ ಹೋಗಿದೆ. ನಾನು ಅಲ್ಲಿಂದ ಅನಿಸ್ತು ನನಗೆ ಒಳ್ಳೇದಾಗತ್ತೆ ಅಂತ. ಅಲ್ಲಿಂದ ನನಗೆ 3 ಟೈಮ್ ಊಟ, ಟೀ, ಅವ್ರ ಜೊತೆ ವಾಕ್ ಮಾಡೋದು, ಅವ್ರ ಜೊತೆ ಸ್ಟೇ ಮಾಡೋದು, ನನಗೆ 1 ರೂಪಾಯಿ ಖರ್ಚಾಗಿಲ್ಲ. ಮತ್ತೆ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಆಮೇಲೆ ಅವ್ರ ಜೊತೆ ನಾನು ಮಾಲ ಹಾಕೊಂಡು 18 ಡೇಸ್ ಅಲ್ಲಿ ಶಬರಿಮಲ ನಾನು ರೀಚ್ ಆಗಿತ್ತು. ಥ್ಯಾಂಕ್ ಯು ಸ್ವಾಮಿ ಶರಣಮಯ್ಯಪ್ಪ.